ಗೊತ್ತಾ ಫಸ್ಟ್ ಬ್ಲಾಗ್ ಇವ್ನು ಬರ್ತಿರೋದೇ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕ್ರೇಜಿ ಇದೆ ಗೈಸ್ ಕಾರ್ ನನ್ಗೆ ತೇಜ ಅವ್ರೆ ಆ ಪ್ರಾಪರ್ಟಿ ನಂದಾಗಿತ್ತು ನಂದಾಗಿರೋ ಪ್ರಾಪರ್ಟಿ ಕಿತ್ಕೊಂಡು ಅವಾಗ ಇಷ್ಟೇ ಇವ್ನು ಹೆಂಗ್ ತಿರ್ಗಿಸ್ತಿದ್ದ ಡಿವೋರ್ಸ್ ಪೇಪರ್ ಹಾಕಲ್ವಾ ಕಾಳ ಮಿಂಚಿಲ್ಲ ನೋಡು ನಮ್ಮ ಮಾವನ ಒಂದು ಮಾತು ಕೇಳ್ತೀನೋ ಐ ಲವ್ ಯು ಮಾವ ಗೈಸ್ ಸರ್ವರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್ ಗೈಸ್ ಇವತ್ತು ನಾನು ನಮ್ಮ ತಾತ ಅವ್ರ ಮನೆಗೆ ಬಂದಿದ್ದೀನಿ ಆ್ಯಂಡ್ ಇದೆ ಗೈಸ್ ನಮ್ಮ ತಾತ ಅವರ ಮನೆ ನಾನು ನಿಮಗೆ ಇವತ್ತು ನನ್ನ ಕಸಿನ್ಸ್ ಎಲ್ಲ ತೋರಿಸ್ತೀನಿ ಅನದರ್ ಸೆಟ್ ಆಫ್ ಕಸಿನ್ಸ್ ಎಲ್ಲ ತೋರಿಸ್ತೀನಿ ಇಡ್ಕೊಳೆ ಅಲ್ಲಿ ಅಭಿಮಾನಿಗಳು ಗೈಸ್ ಇವನು ನಮ್ಮ ಅಣ್ಣ ಹಿ ಇಸ್ ಮೈ ಬ್ರದರ್ ನಾನು ಕಾಣಿಸ್ಬೇಕು ಇವನು ನಮ್ಮ ಅಣ್ಣ ಗೈಸ್ ಈ ಫಸ್ಟ್ ಬ್ಲಾಗ್ ಫಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇವನು ಬರ್ತಿರೋದೇ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮು ಅಣ್ಣ ಬಿಸಿ ಚೆನ್ನೈಯಲ್ಲಿ ಇದು ಯಾರು ಗೈಸ್ ಯಾರಿದು ನಮ್ಮ ಮಾವ ನೀನೇ ಕೊಟ್ಟಿದ್ದು ತಂಗಿ ಹಂಗೆಲ್ಲ ಮಾಡ್ಬಾರ್ದು ಅಣ್ಣಯ್ಯ ಅಣ್ಣ ಔಟ್ ದಿಸ್ ಈಸ್ ಮೈ ಮಾಮ್ಸ್ ಇಲ್ಲಿ ನೋಡು ನಾಚ್ಕೊಂಬೇಡ ನೋಡು ಮಾಮ್ಸ್ ಪರವಾಗಿಲ್ಲ ಕಣ್ಣೆತ್ ನೋಡು ಮಾಮ್ಸ್ ரொம்ப நாச்சிக்கையா ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಕೂಟಾಗೈತೆ ನಮ್ಮ ಮಾವ ಅಂಡ್ ಇವಳು ಬಂದು ಹರ್ಷಿತಾ ಇವಳು ನನ್ನ ಚಿಕ್ಕಮ್ಮನ ಮಗಳು ಇವರು ಗೊತ್ತಲ್ಲ ಗೈಸ್ ಫೇಮಸ್ ವರ್ಲ್ಡ್ ಫೇಮಸ್ ಬ್ಯೂಟಿ ಇದು ನಮ್ಮ ಚಿಕ್ಕಮ್ಮ ಫ್ರಮ್ ಕುದೂರ್ ಇವರಿಬ್ರು ಕುದೂರ್ ಪಾರ್ಟೀಸ್ ಇವ್ ನನ್ನ ತಮ್ಮ ಇವ್ ನಮ್ಮ ಮಾವ ನಮ್ಮ ಮಗ ಗೈಸ್ ಇವಳು ನಮ್ಮ ಚಿಕ್ಕಮ್ಮ ಅವರ ಮಗಳು ಮೈ ಚಿಕ್ಕಮ್ಮ ಬಾರ ಕಂದ ಗೈಸ್ ಇವನ ಹೆಸರು ಏನಂತ ಕೇಳಿ ಗೈಸ್ ನಿನ್ನ ಹೆಸರೇನಾ ತೇಜಸ್ ಗೈಸ್ ಇಲ್ಲಿ ನಾವು ಈ ಕಸಿನ್ ಅಲ್ಲೂ ನನ್ಗೆ ತೇಜ ಅವ್ರೆ ಹಾಯ್ ಮಾಡೋ ಹಾಯ್ ನಮಸ್ಕಾರ ಅಣ್ಣ ನಮಸ್ಕಾರ ಮತ್ತೆ ಎಲ್ಲ ಸೌಖ್ಯವೇ ಹಾಸ್ಟೆಲ್ ಲೈಫ್ ಹೆಂಗ್ ನಡೀತಿದೆ ಅಯ್ಯೋ ಹೆಂಗೈತೆ ಪಾಪ ಅವಳು ಬೇಸತ್ತು ಹೋಗ್ಬಿಟ್ಟು ಅವನ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟಿವ್ರು 10th ಅಲ್ಲಿ ಅಣ್ಣ ಲೈಫ್ ಫುಲ್ ಜಿಂಗಲ್ ಅಲ್ಲ ಗೊತ್ತಿಲ್ಲ ಬೋರ್ಡ್ ಸ್ಟಾರ್ಟ್ ಆಗಿಲ್ಲ ಮೇಡಮ್ ಬೋರ್ಡ್ ಸ್ಟಾರ್ಟ್ ಆಗಿಲ್ಲ ಅಂತೆ ಇದು ಗೈಸ್ ಇನ್ನೊಂದು ಸೆಟ್ ಆಫ್ ಕಸಿನ್ಸ್ ತೋರಿಸ್ತಾ ಇರೋದು ಅಂಡ್ ಇದು ನಮ್ಮ ಹಳ್ಳಿ ಸುಮ್ಮನೆ ಇರ್ಲಾ ನಮ್ಮ ಹಳ್ಳಿ ಗೈಸ್ ತೊಗರಿಘಟ್ಟ ಇವ್ರನ್ನ ತೋರಿಸಿಲ್ಲ ಇವರು ನಮ್ಮ ಕಾವ್ಯಕ್ಕ ನನಗ್ ಬರ್ಬೇಕಾಗಿರೋ ಪ್ರಾಪರ್ಟಿನ ಕಿತ್ಕೊಂಡು ಆಲ್ರೆಡಿ ಇನ್ನೊಂದು ಈ ಪ್ರಾಪರ್ಟಿ ಕೇಳಿಲ್ಲ ನಾನು ಆ ಪ್ರಾಪರ್ಟಿ ನಂದಾಗಿರೋ ಪ್ರಾಪರ್ಟಿನ ಕಿತ್ಕೊಂಡು ಅವಾಗ ಇಷ್ಟಿದ್ದೆ ಅಷ್ಟೇ ಇದ್ದಿದ್ದು ಬಟ್ ಅದು ನನ್ನ ಪ್ರಾಪರ್ಟಿನೇ ಆಗಿತ್ತು ನನ್ನ ಮಕ್ಕಳು ಒಂದೊಂದಲ್ಲ ಹಾಯ್ ಬಸ್ಯ ಗೈಸ್ ಇವನ ಹೆಸರು ಬಸ್ಯ ಮಣ್ಣ ಹತ್ರ ಏನಿದೆ ಅಂದ್ರೆ ತಾರ್ ಇದೆ ಗೈಸ್ ಸೊ ಆ ತಾರ್ ಹೆಂಗಿದೆ ಅಂತ ತೋರಿಸಲ್ಲ ಕ್ರೇಜಿ ಇದೆ ಗೈಸ್ ತಾರ್ ಯಾವತ್ತಾದ್ರೂ ಒಂದಿನ ನಾನು ತಾರ್ ತಗೊಂತೀನಿ ಗೈಸ್ ಅನ್ನೋ ಆಸೆ ನೋಡೋಣ ಚೆನ್ನಾಗಿದೆ ಗೈಸ್ ಅಲ್ಲಿ ವಾತಾವರಣ ಮಣ್ಣನ್ ತಾರ್ ಇದು ಕ್ರೇಜಿ ಇದೆ ಅಲ್ಲ ನೋಡಿ ಹೇರ್ ಸ್ಟೈಲ್ ನೋಡಿ ನಿಮ್ಗೆ ಯಾಕೆ ಬೇಕದು ಹೇರ್ ಸ್ಟೈಲ್ ಹೌ ಇಸ್ ಹೇರ್ ಸ್ಟೈಲ್ ಇದು ತಾರು ಹೆಂಗಿದೆ ತಾರ್ ಕ್ರೇಜಿ ಇದೆ ಅಲ್ಲ ಹೆವಿ ಅನ್ಕೊಳ್ಳಿ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತಾರ್ ಹೆಂಗಿದೆ ವಾವ್ ಫಸ್ಟ್ ಟೈಮ್ ನಾನು ತಾರಲ್ಲಿ ಹೋಗ್ತಾ ಇರ್ತೀನಿ ಇವನು ತಾರಲ್ಲಿ ಬಂದಿದ್ದಾನಲ್ಲ ಅದಕ್ಕೆ ಏನ್ ಗೊತ್ತಾ ಹೋಗ ನೀನು ನಮ್ಮ ಅಣ್ಣನ ಸಿಕ್ಕಾಪಟ್ಟೆ ಬೇಡಿ ತಾರಲ್ಲಿ ಒಂದು ರೌಂಡ್ ಕರ್ಕೊಂಡೋಗು ಅಂತ ಬೇಳಾಡಿ ಇವಾಗ ಅವ್ನು ಒಪ್ಕೊಂಡವನೆ ನಾನು ಕಾರಲ್ಲಿ ಒಂದು ರೌಂಡ್ ಹೋಗೋಣ ಅಂತ ಫಸ್ಟ್ ಟೈಮ್ ಇರು ಒಂದು ನಿಮಿಷ
ಫಸ್ಟ್ ಟೈಮ್ ನಾನು ಒಳಗಡೆ ಹೋಗ್ತಾ ಇದ್ದೀನಿ ತಾರ ಒಳಗಡೆ. ಏನ ಇಲ್ಲ ತೋರ್ಸು ಹಂಗೆ ಜನ ನೋಡ್ಲಿ ಪರವಾಗಿಲ್ಲ. ಬೆವರ್ಸಿ ಅಂತ ಮರ್ಯಾದೆ ಕೊಡಕ್ಕಾಗಲ್ವಾ ತಂಗಿಗೆ? ಈಗ ನಾನ್ ಬರ್ಬಾರ್ದು ಒಳಗಡೆ ಕಾರ್ ತಗೊಂಡಿದ್ದೆ ಅಂತ ಕೊಬ್ಬ ಅಷ್ಟೇ ಗೈಸ್. ಕೊಟ್ಟಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಡು ಹೋಗೋದೆಲ್ಲ ಇಲ್ಲ. ಬೈದು ಜಗಳ ಆಡಿ ನೀನು ಇರಿಟೇಟ್ ಮಾಡ್ತೀರ. ನಾನು ಹೆಂಗ ಹೋಗ್ಲಿ ಇರು ಆಯ್ತು ಹೋಗ್ಬಿಟ್ಟಿ ಆಮೇಲೆ. ಗೈಸ್ ಫಸ್ಟ್ ಬಳ್ಗಾಲಿಕ್ಕೆ ಹೋಗೋಣ. ತಾರ ಒಳಗಡೆ ಫಸ್ಟ್ ಟೈಮ್ ಬಳ್ಗಾಲಿಟ್ಟು ನಾವು ಬಂದು ಕುತ್ಕೊಂಡಿದೀವಿ ಗೈಸ್. ನೈಸ್. ಏನಾಯ್ತೀಗ ಏನ್ ತೋರಿಸ್ಬೇಕು? ನಿಂಗೆ ಗೊತ್ತಿಲ್ಲ ಓಡ್ಸೋದಾದ್ರೆ ಬಾಯಿ ಕಡೆ ನಾನು ಓಡಿಸ್ತೀನಿ. ಸುಮ್ಮನೆ ತಮಾಷೆಗೆ ಸುಮ್ಮನೆ ಗೈಸ್. ಇವ್ನು ಬೈದ್ ಬಿಡ್ತಾನೆ ವ್ಲಾಗ್ ಮಾಡ್ತಾ ಇದೀನಿ ಅಂತ ಸೈಲೆಂಟ್ ಆಗೋಣೆ. ಇಲ್ಲ ಅಂದಿದ್ರೆ ಹಾಕೊಂಡ್ ಜಡಿತಿದ್ದ. ಬೀಳ್ತಿತ್ತು ಇಷ್ಟೊತ್ತಿಗೆ ಅಂತಿದ್ಯಾ ಅಮ್ಮ? ನಿಂಗೆ ಗೊತ್ತಿಲ್ಲ ಓಡ್ಸೋದಾದ್ರೆ ಬಾಯಿ ಕಡೆ ನಾನು ಓಡಿಸ್ತೀನಿ. ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡ್ಬಾರ್ದು. ಇಷ್ಟೊತ್ತು ಹೋಗು ಅಂತ ಎನ್ಕರೇಜ್ ಮಾಡ್ತಿದ್ದೆ. ಹೋಗು ಅಂದ ಏನ್ ಈ ಪಾಟಿ ಹೋಗು ಅನ್ನ. ಸೀಟ್ ಬೆಲ್ಟ್ ಹಾಕೊಳ್ಳೋದು ಬೆಸ್ಟ್. ಇವ್ರ ಹತ್ರ ಯಾಕೆ ಸುಮ್ಮನೆ? ನಂಗಿರೋದು ಒಂದೇ ಲೈಫು. ನನ್ಗೇನಾದ್ರು ಆದ್ರೆ ನಿಮಗೆ ಬ್ಲಾಗ್ ಮಾಡೋರು ಯಾರು? ನೀವು ಯಾರನ್ನ ಅಂತ ನೋಡ್ತೀರಾ ಡೈಲಿ? ಐ ಹ್ಯಾವ್ ವೆರಿ ಕನ್ಸರ್ನ್ ಅಬೌಟ್ ಯು ಗೈಸ್. ಹೆಂಗಂದ್ರೆ ಹಂಗೆ ತಿರುಗಿಸ್ತೋಡಿ. ಅಟ್ಲೀಸ್ಟ್ ಆ ಕಡೆ ಆದ್ರೂ ಏನ್ ಗೊತ್ತಾ ಗೈಸ್, ಆಚೆಯಿಂದ ಆದ್ರೂ ನೋಡಿದ್ರೆ ಇವ್ನು ಹೆಂಗ್ ತಿರುಗಿಸ್ತಿದ್ದ. ನೀನ್ ಸಾಯಿಸಿದ್ರು ನನ್ ಕೊನೆ ಉಸಿರಿ ಬತ್ತಂಗ ವ್ಲಾಗ್ ಮಾಡಿ ಸಾಯ್ತೀನಿ ನೋಡ್ತೀನಿ. ನಾನು ಅಪ್ಲೋಡ್ ಮಾಡಿ ಸಾಯೋದು. ಗೈಸ್ ವ್ಲಾಗ್ ಅಲ್ಲಿ ನೋ ಕಾಂಪ್ರಮೈಸ್ ಗೈಸ್. ಅಲ್ಲಿ ನೋಡ್ಬಿಟ್ಲಾ? ಇನ್ನೂ ಚಮಕ್ ಕೊಡ್ಬೋದಿತ್ತಾ? ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಓಡಿಸ್ತೀನಿ. ನನ್ಗೆ ಪವಿ ಅಟ್ಲೀಸ್ಟ್ ಅಲ್ಲೇನ್ ನನಗೆ ಗೈಸ್, ನಾನು ನಿಜ ಹೇಳ್ತಾ ಇದ್ದೀನಿ. ಟು ಬಿ ವೆರಿ ಹಾನೆಸ್ಟ್ ನಾನು ಫುಲ್ಲಿ ಅಂತ ನಿಮ್ಗೂ ಗೊತ್ತು. ಇಲ್ಲಿಂದ ಏನು ಕಾಣಿಸ್ತಿಲ್ಲ ಗೈಸ್. ನನಗೆ ಕೆಳಗಡೆ ಏನಿದೆ ಅಂತಾನು ಕಾಣಿಸ್ತಿಲ್ಲ ಅಷ್ಟೇ. ಇವ್ಳಿಗೇನೋ ಬಾರಿ ಮೊಮ್ಮಗಳು ಓಡಿಸುತ್ತಾರೆ. ಸೊ ಗೈಸ್ ಪವಿ ಫಸ್ಟ್ ಟೈಮ್ ತಾರಲ್ಲಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳ? ಸೈಕ್ ಆಗೈತಿಲ್ಲ. ನನ್ಗೊಂದು ಈ ತರ ಈಸ್ಕೊಟ್ಬಿಡು, ನಾನು ಯಾವಾಗ್ಲೂ ಆಚೆ ತಿರ್ಕೊಂಡೆ ಬಿದ್ಬಿಟ್ಟಿರ್ತೀನಿ. ಅದಕ್ಕೆ ನೀನೆಲ್ಲ ಆಚೆ ತಿರ್ಕೊಂಡು ಆಚೆನೆ ಬಿದ್ದಿರ್ತಿ ಅಂತಾನೆ ನಿಂಗೊಂದು ಈಸ್ಕೊಡಲ್ಲ ಈ ತರ. ನಂಗೆ ಈಸ್ಕೊಡೆ ಸಂಧ್ಯಾ. ನೀನ್ ಬಾ, ಇಬ್ರು ಎಲ್ಲಾರು ಒಟ್ಟಿಗೆ ಹೋಗೋಣ. ಬಾಯ್ ಬಾಯ್ ಟಾಟಾ. ನಾನಾ ಬೇಕಾಗಿಲ್ಲ ನನಗೆ. ನಂಗೆ ಗೊತ್ತಾ? ನನ್ಗೇನ್ ಗೊತ್ತಿಲ್ಲ ಅನ್ಕೊಬಿಡಿದ್ಯಾ? ನಾನು ಓಡಿಸ್ಬಿಟ್ರೆ ಈಗ ನೋಡ್ಕೋ ಇಲ್ಲಿಂದ ಅಲ್ಲಿಗೆ 1 ಸೆಕೆಂಡ್. ತಾರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟ್ ಟೈಮ್ ತಾರಲ್ಲಿ ಗೊತ್ತಿದ್ದೀನಿ. ಅಮ್ಮ ನನ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಹೊಡಿತಾಳು ಗೈಸ್. ಪವಿ ಶಾಂತಳಾಗು. ನಾಗವಳ್ಳಿಯಿಂದ ಗಂಗಾ ನನ್ಗ ಒಂದ್ ಈಸ್ಕೊಡು. ಸೈಕಾಗೈತೆ. ಈಸ್ಕೊಡೋಣ ಅದೇನ್ ಚಾಕ್ಲೇಟಾ? ನಾನ್ ರೈಡ್ಗೆ ಹೋಗ್ಬೇಕಿತ್ತಿರಲ್ಲಿ ಫುಲ್ ಒಬ್ಳೆ ಓಡಿಸ್ಕೊಂಡ್ ಹೋಗ್ಬೇಕು ಗೈಸ್. ಹೋಗ್ಬಿಡ್ತೀರಿ. ಇವಾಗ ಏನಾದ್ರು ಓಡಿಸಿದ್ರೆ ಎಲ್ಲಾರು ಇಲ್ಲಿಂದ ಅಲ್ಲ ಹೋಗಲ್ಲ, ಅಲ್ಲಿಗೆ ಹೋಗ್ಬಿಡ್ತೀವಿ. ನನಗೆ ಗೊತ್ತಿಲ್ಲ ಎಷ್ಟು ಸ್ಪೀಡ್ ಅಂತ. ಯಾರು ನನ್ನ ಸ್ಪೀಡ್ ಆಗಿ ಓಡ್ಸಕ್ ಬರಲ್ಲ. ಯಾಕೆಲ್ಲ ಸ್ಪೀಡ್ ಆಗಿ ಓಡ್ಸಕ್ ಬರಲ್ಲ. ಹಂಗೆ ಹೋಗಿ ಮರಕ್ ಗುದ್ದಿದ್ರೆ ಅಷ್ಟೇ. ನೀವ್ ಓಡಿಸ್ತೀಯ ಅಂತ ನಾನ್ ಕೊಟ್ಟೆ, ಇಲ್ಲಿ ನೋಡಿದ್ರೆ ಹಿಂಗ್ ಮಾಡ್ದೆ. ಬ್ರೇಕು ಕ್ಲಚ್. ಬಟ್ ಗೈಸ್ ಕ್ರೇಜಿ. ಕಾರ್ ಬೇಡ, ನನಗೆ ಒಂದು ಗೇರ್ ಬೈಕ್ ಇಸ್ಕೊಳ್ಳಿ ಗೈಸ್ ಪ್ಲೀಸ್ ಗೈಸ್. ನಂಗೆ ಫುಲ್ ಹುಚ್ಚು ಗೈಸ್ ನನಗೆ. ಅಮ್ಮಿ ಇವಾಗ್ಲೂ ಕಾಳ ಮಿಂಚಿಲ್ಲ ನೋಡು. ನಮ್ಮ ಮಾವನ ಒಂದ್ ಮಾತು ಕೇಳ್ತೀನೋ? ನನಗೆ ಸೆಕೆಂಡ್ ಮ್ಯಾರೇಜ್ ನಾನೇ ಕೊಡೋದಿಲ್ಲ. ಬೇಡ ಆ ಮ್ಯಾರೇಜ್ ಸಾಕು. ಸಾಕ ಆ ಮ್ಯಾರೇಜ್ ಬೇಡವಾ? ನಾನು ಬೇಡವಾ ಮಮ್ಮಿ? ಮಾವನಿಂದ ಒಳ್ಳೆ ಹುಡುಗ ಸಿಗ್ತಾರ ಮಮ್ಮಿ. ಸಂಜೆ ಲವ್ ಮ್ಯಾರೇಜ್ ಆಗ್ತೀನಂತೆ. ಏನ್ ಪಾಪ ಮಾಡಿರ್ತಾನೋ ಅದನ್ನ ಇಂಡೈರೆಕ್ಟ್ ಆಗಿ ಹೇಳಿದ. ಸೋ ಫನ್ನಿ. ನಮ್ಮ ಅಕ್ಕಂಗೆ ಎಷ್ಟು
ಲೈಕ್ಸ್ ಬರ್ತಾವೆ ಅನ್ನಕ್ಕಾಗಲ್ಲ ಅಷ್ಟು ಲೈಕ್ಸ್. ಎಲ್ಲಿ ನಿಮ್ಮ ಹೆಂಡತಿ? ಅಲ್ಲ ನಿಮ್ ಗಂಡ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಅಕ್ಕ ಕಾವ್ಯಕ್ಕ ಯಾವಾಗ ಪೇಪರ್ ಹಾಕ್ತಿದ್ಯಾ? ಏನ್ ಪೇಪರ್ ಅಮ್ಮ? ಡಿವೋರ್ಸ್ ಪೇಪರ್ ಹಾಕಲ್ವಾ? ಅದ್ ಹೆಂಗಿರುತ್ತೆ ಗೊತ್ತಿಲ್ಲ ಕಣ. ಗೊತ್ತಿಲ್ಲ. ಹೋಗ್ಲಿ ಬಿಡಿ guys, ಸುಮ್ನೆ ತಮಾಷೆ ಮಾಡಿದ್ದು. ಹೋಗ್ಲಿ ಹೇಳ್ಬಿಟ್ಟು ನೀನಂದ್ರೇನೆ ಇಷ್ಟ. ಟಪ ಟಪ ಅಂತ ಹೊಡೆದ್ಬಿಟ್ರೆ ಏನ್ ಮಾಡ್ತೀಯ? ಮಾಮ್ಸ್ ಬಾ ಮಾಮ್ಸ್. ಓಕೆ ಅಕ್ಕ ಹ್ಯಾಪಿ. ಸುಮ್ನೆ ನಿನ್ ಮುಂದೆ ಆಮೇಲೆ ಅಲ್ಲೇನಮ್ಮ ಇವರಿಬ್ಬರು ನನ್ನ ಚಿಕ್ಕಮ್ಮನ ಮಕ್ಕಳು. ಸೊ ಇವಾಗ ನೋಡಕ್ಕೆ ನನಗಿಂತ ಹೈಟ್ಗೆ ಅವ್ರೆ, ನನಗಿಂತ ಗುಂಡ್ಗುಂಡ್ಗವ್ರೆ, ನನಗಿಂತ ದೊಡ್ಡವ್ರ ತರ ಸಾಕೆ, ನನಗಿಂತ ದೊಡ್ಡವ್ರ ತರನೇ ಕಾಣ್ತಾರೆ. ಇವರೆಲ್ಲರ ಮಧ್ಯೆ ನಿಂತ್ಕೊಂಡ್ರೆ ನಾನೇ ಚಿಕ್ಕ ಮಗು ತರ ಕಾಣೋದು. ಸೊ ಓಕೆ. ಸೊ ಗೈಸ್ ಇವಾಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಇವರಿಬ್ರನ್ನ ನಾನು ಫುಲ್ಲು ಜೋ ಅಂತ ಮುದ್ದು ಮಾಡ್ತೀನಿ. ಪವಿ ಕರ್ಕೊಂತಾನೆ ಡಿಂಕ್ ಚಿಕನ್ ಬನ್ನಿ ಇವಾಗ ಮಾಡೋದ. ಏನು ಗೈಸ್ ಸುಮ್ಮನೆ ನಮ್ಮ ಪವಿನ ಇರಿಟೇಟ್ ಮಾಡೋಣ ಅಂತ. ಪವಿ ನೋಡು ಎಷ್ಟು ಮುದ್ದಾಗವಳೆ. ಇರ್ಲಿ ಅವಳು. ಪವಿ ಏನ್ ಗೊತ್ತಾ, ನನ್ಗೆ ಇಷ್ಟ ದಿನದಿಂದ ನಿಂಗೆ ಹೇಳ್ಬೇಕು ಅನ್ಕೊಂಡಿದ್ದೆ, ಬಟ್ ಹೇಳಕ್ ಆಗಿರ್ಲಿಲ್ಲ. ಗರ್ಲ್ಸ್ ಹೇಳ್ರಿ. ಬರ್ರಿ ಗರ್ಲ್ಸ್ ಆಯ್ತು ಬೇಡ ಅಂತ. ತಾರಲ್ಲಿ ಇವಾಗ ಬರೀ ನಾವು 3 ಜನ ಹೋಗ್ತಾ ಇದೀವಿ. ನೀನು ನಮ್ಮ ಅಪ್ಪನ ಕಾರಲ್ಲಿ ಬಾ. ತಾರಲ್ಲಿ ನೀನ್ ಹತ್ತುತ್ತಾ ಇಲ್ಲ ಅಷ್ಟೇ. ಏನು ಅಲ್ಲಿ ನೋಡ್ ಸ್ವಲ್ಪ. ತಾರಲ್ಲಿ ನಾವು ಇಷ್ಟು ಜನ ಹೋಗ್ತಾ ಇದೀವಿ, ನೀನ್ ಬರಂಗಿಲ್ಲ ಅಷ್ಟೇ. ಬಿಟ್ಟು ಹೋಗ್ತಾ ಇದ್ಯಾ? ಹೋಗ್ತಾ ಇದೀನಿ ಈ ಕ್ಷಣ ಹೇಳ್ರಿ. ಇಬ್ರು ಕುತ್ಕೊಂಡಾಗ ಎದ್ದೋದ್ವಿ. ಬಾಯ್ ಟಾಡಾ. ನನ್ನಲ್ಲಿ ಈ ಕ್ಷಣ ನೀನು ಬಿಡ್ಬೋದು ಸಂಧ್ಯಾ, ಬಟ್ ನಿನ್ನೂ ನಂದು ಬ್ಲಡ್ ಒಂದೇ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅದು ಸ್ವಲ್ಪ ಶ್ರಮಜೀವಿ ಇರ್ಲಿ ಅದು. ಬರ್ರೆ ತಾರಲ್ಲಿ ಹೋಗೋಣ. ಪೂಜೆ ಮುಗಿಸ್ಕೊಂಡು ಎಲ್ಲಿನಾದ್ರೂ ಮನೆಗೆ ಬಂದವ್ರ ಅಲ್ಲಿ ಕೂಗ್ತಾ ಇತ್ತು, ಆಡ ನೋಡಿತಾ ಇತ್ತು ನಿಮ್ಮ ಅಪ್ಪ. ಕಾರಲ್ಲಿ ಅವರು ಹೊರಟವ್ರೆ. ಸೊ ಅದು ಆಸೆಯಾಗಿ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ಪವಿನ ಕರ್ಕೊಂಡು ಹೋಗ್ತೀನಿ. ಇಟ್ಸ್ ಫೈನ್. ಬಾಯ್ ಬಾಯ್ ಗೈಸ್. ಯಾರು ಬಾಯ್ ಅಂತ ಅವ್ರು ಹೊರಟ್ರು ಗೈಸ್ ಕಾರಲ್ಲಿ. ಸನ್ನಿಂಗ್ ರೆಸ್ಪೆಕ್ಟೆಡ್ ಆಗಿ ಒಂದು ತಾಯಿ ರೌಂಡ್ ಹೋಗ್ಬೇಕು. ಅವ್ರು ಹೊರಟ್ರೆ ಒಂದು ತಾರಿಸ್ಕೊಳ್ಮ. ನಾನು ಹೋಗ್ಬೇಕಾರೆ ಹಂಗೆ ದಾರಿದಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಗು ತಗೊಂಡ ಅಷ್ಟೇ ಗೈಸ್. ಮನೆಗೆ ಹೊರಟ್ವಿ. ಬಾಯ್. ಕಿಟಕಿ ತೆಗಿ, ಪರವಾಗಿಲ್ಲ, ನಿನ್ನ ಹೆಂಡತಿ ಏನ್ ಬೈಯಲ್ಲ. ಬಾಯ್ ಮಾವ. ಐ ಮಿಸ್ ಯು ಮಾವ. ಐ ಲವ್ ಯು ಮಾವ. ನಮ್ಮ ಮಾವ ನಂಗೆ ಪ್ಲೇನ್ ಕಿಸ್ ಕೊಟ್ಬಿಡ್ತು. ಏನ್ ಮಾಡೋದು? ನಮ್ ತಾತ ಹೊಟ್ಟೆ ಉರಿ. ಅತ್ತೆ ಮಗಳು ಇರ್ಲಿಲ್ವಲ್ಲ, ಒಂಟಿ ಬಡ್ಕಿಯಾಗಿ ಬೆಳ್ದ್ಬಿಟ್ಟಲ್ಲ, ಅದಕ್ಕೆ. ನಿಂಗೇನ್ ಗೊತ್ತು ಅತ್ತೆ ಮಗಳು ಮಾವ ಬಾಂಡಿಂಗ್ ಎಲ್ಲ. ನನಗೆ ಕಮ್ಮಿ ಜನ ಇಲ್ಲ ನಡಿ. ನಿನ್ ಬಗ್ಗೆ ಮಾತಾಡಿಲ್ಲ, ನಿನ್ ಬಗ್ಗೆ ಮಾತೇ ಇಲ್ಲ. ಗೈಸ್ ನಿಮ್ಗೆ ಗೊತ್ತಾ, ನಮ್ಮ ಅಪ್ಪ ಫಸ್ಟ್ ಅವ್ರ ಅತ್ತೆ ಮಗಳನ್ನ ಲವ್ ಮಾಡ್ತಿದ್ದೆ ಇಲ್ವಾ? ಗೈಸ್ ಮಾ ನಿಜ ಹೇಳ್ಮಾ, ನಿಜ ಏನಿಲ್ಲ, ನಿಜ ಇಲ್ಲಿದೆಲ್ಲ ಹೇಳ್ಬೇಡ್ರಿ. ನಾನು ಯಾಕಾದ್ರೂ ನಮ್ಮ ಅಪ್ಪ ಹತ್ರ ಅವ್ರ ಅತ್ತೆ ಮಗಳು ಟಾಪಿಕ್ ತೆಗೆದ್ನೋ ಏನೋ ವ್ಲಾಗ್ನೇ ಆಫ್ ಮಾಡಿಬಿಟ್ರು. ಸೊ ಆಮೇಲೆ ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಅತಿ ಶೀಘ್ರದಲ್ಲಿ ನಮ್ಮ ಅಪ್ಪದು ಒಂದು ಹಳೇ ಮಾಜಿ ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿನ ರಿವೀಲ್ ಮಾಡಿಸ್ತೀನಿ. ಆ್ಯಂಡ್ ಅದು ಹೆಂಗೆ ಮಾಡಿಸ್ತೀನಿ ಅಂತೆಲ್ಲ ನೀವು ಕೇಳಬೇಡಿ, ಬಟ್ ಮಾಡಿಸ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ಸೊ 1-2 ದಿನದಿಂದ ನಂಗೆ ಹುಷಾರಿರಲಿಲ್ಲ, ಅದಕ್ಕಾಗಿ ಕ್ಷಮೆ ಇರಲಿ. ಒಂದು ಸ್ವಲ್ಪ ವ್ಲಾಗ್ ಲೇಟಾಗಿ ಬಿಡ್ತಾ ಇದ್ದೀನಿ.
ಸ್ವಲ್ಪ ಕನ್ಸಿಸ್ಟೆಂಟ್ ಇಲ್ಲ. ಬೈತೀರಾ ಪ್ರೀತಿಯಿಂದ ಆದರೂ ಬೈರಿ, ನಾನೇನು ಬೈಬೇಡಿ ಅಂತ ಇಲ್ಲ ನಿಮ್ಮನ್ನ. ಅಟ್ಲೀಸ್ಟ್ ಪ್ರೀತಿಯಿಂದ ಬೈಬೇಕು, ಮೆತ್ತಗೆ ಬೈಬೇಕು. ಕಮೆಂಟಲ್ಲಿ ಹಾಕಿ ರುಬ್ತಾ ಇದ್ದೀರಾ, ಹಂಗೆಲ್ಲ ಮಾಡಿಬಿಡಿ ಗೈಸ್. ಸ್ವಲ್ಪ ಪ್ರೀತಿಯಿಂದ ಬೈರಿ, ಪರವಾಗಿಲ್ಲ, ನಡೆಯುತ್ತೆ. ಓಕೆ, ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಷ್ಟೇ ಗೈಸ್, ಟಡಾ.